ಮಂಡ್ಯದ ನಾಗಮಂಗಲದಲ್ಲಿ ನಡೆದ ಗಲಾಟೆ ಪೂರ್ವ ನಿಯೋಜಿತ ಸಂಚು. ಆದರೆ ಗೃಹ ಸಚಿವರು ಅದೊಂದು ಸಣ್ಣ ಘಟನೆ ಅಂತ ಹೇಳುತ್ತಿದ್ದು, ಇವರೊಬ್ಬ ಅಸಮರ್ಥ ಗೃಹ ಸಚಿವರಾಗಿದ್ದು, ಕೂಡಲೇ ಗೃಹ ಸಚಿವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಹಿಂದೂಗಳಿಗೆ ಕ್ಷಮೆ ಕೇಳಬೇಕೆಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಆಗ್ರಹಿಸಿದರು. ಹೊನ್ನಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಿಂದೂ ಮೇಲೆ ದಾಳಿ ಇದೇ ರೀತಿ ಮುಂದುವರೆದರೆ ನಾವೆಲ್ಲ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತದೆ ಎಂದ ಅವರು, ಸರ್ಕಾರ ಕೂಡಲೇ ಹಿಂದೂಗಳಿಗೆ ರಕ್ಷಣೆ ಜೊತೆಗೆ ಅಂಗಡಿಗಳನ್ನು ಕಳೆದುಕೊಂಡವರಿಗೆ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು. ರಾಜ್ಯದಲ್ಲಿ ಒಂದು ಕಡೆ ಭ್ರಷ್ಟಾಚಾರ, ಇನ್ನೊಂದು ಕಡೆ ಹಿಂದೂಗಳ ದಮನ ಮಾಡುವ ಕೆಲಸ ರಾಜ್ಯ ಸರ್ಕಾರ ಮಾಡುತ್ತಿದೆ ಎಂದ ಅವರು, ಸಿಎಂ ಸಚಿವರು ಶಾಸಕರುಗಳಿಗೆ ಕುಂಕುಮ ಕಂಡರೆ ಅಲರ್ಜಿ ಎಂದರು. ಹಿಂದೂಗಳ ದೇವಾಲಯಕ್ಕೆ ಬರೋದಿಲ್ಲ, ಆದರೆ ಮುಸ್ಲಿಮರ ಹಬ್ಬಕ್ಕೆ ಹೋಗಿ ಬಿರಿಯಾನಿ ತಿನ್ನುತ್ತಾರೆ ಎಂದರು. ನಾಗಮಂಗಲದಲ್ಲಿ ಹಿಂದೂ ವಿರೋಧಿಗಳು, ಭಯೋತ್ಪಾದಕರು, ಅಲ್ಪಸಂಖ್ಯಾತ ಗೂಂಡಗಳು ಮಸೀದಿಯಿಂದ ಮೆರವಣಿಗೆಗೆ ಕಲ್ಲು ಎಸೆದಿದ್ದಾರೆ. ಪೆಟ್ರೋಲ್ ಬಾಂಬ್, ಲಾಂಗ್ ಮಚ್ಗಳನ್ನು ಹಿಂದೂಗಳ ಮೇಲೆ ಎಸೆದಿದ್ದಾರೆ. ಅಂಗಡಿಗಳನ್ನು, ಬೈಕ್ಗಳನ್ನು ಸುಟ್ಟು ಹಾಕಿದ್ದು ಹಿಂದೂಗಳು ಈ ಸರ್ಕಾರದ ವಿರುದ್ಧ ಸಿಡಿದೇಳಬೇಕಿದೆ ಎಂದರು. ಭಾರತೀಯ ಜನತಾ ಪಾರ್ಟಿಗೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ನೇತೃತ್ವ ಸರ್ಕಾರ ರಾಜ್ಯದಲ್ಲಿ ಒಂದ್ ಕಡೆ ಬ್ರಹ್ಮಾಂಡ ಭ್ರಷ್ಟಾಚಾರ, ಇನ್ನೊಂದು ಕಡೆ ಹಿಂದೂಗಳನ್ನ ದಮನ ಮಾಡ್ತಕ್ಕಂಥ ಕೆಲಸವನ್ನ ರಾಜ್ಯದಲ್ಲಿ ಈ ಸರ್ಕಾರ ಮಾಡ್ತಾ ಇದೆ. ಈ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳಿಗೆ, ಮಂತ್ರಿಗಳಿಗೆ, ಶಾಸಕರಿಗೆ ಕುಂಕುಮ ಕಂಡ್ರೆ ಅಲರ್ಜಿ ಮತ್ತು ಕೇಸರಿ ನೋಡಿದ್ರೆ ಅಲರ್ಜಿ. ಇನ್ನೊಂದು ಕಡೆ ಹಿಂದೂ ದೇವತೆಗಳು ನೋಡಿದ್ರೆ ಅವ್ರಿಗೆ ಎಲ್ಲೇ ಒಂದು ಕಡೆ ಅಲ್ಪಸಂಖ್ಯಾತರು ಕಾಂಗ್ರೆಸ್ಗೆ ಮತ ಕೊಡಲ್ಲ ಅಂತೇಳಿ ಭೀತಿ. ಇವತ್ತು ನಾಡಿನ ಉದ್ದಗಲಕ್ಕೆ ಗಣೇಶನ ಉತ್ಸವನ ನಾವೆಲ್ಲ ಹಿಂದೂ ಯುವಕರು, ಮುಖಂಡರುಗಳು, ಮಹಿಳೆಯರು, ಬಾಲಕ ಬಾಲಿಕೆಯರು ಒಳಗೊಂಡಂತೆ ಎಲ್ಲ ಕಡೆ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿ ಭವ್ಯವಾದ ಮೆರವಣಿಗೆ ಮುಖಾಂತರ ವಿಸರ್ಜನೆ ಮಾಡ್ತಾ ಇದ್ದಾರೆ. ಕಳೆದ 2 ದಿವಸಗಳ ಹಿಂದೆ ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ಗಣೇಶನನ್ನ ಹಿಂದೂ ಮುಖಂಡರುಗಳು, ಯುವಕರು, ಮಹಿಳೆಯರು ಒಳಗೊಂಡಂತೆ ವಿಸರ್ಜನೆ ಮಾಡೋ ಸಂದರ್ಭದಲ್ಲಿ ಈ ದೇಶದ ಹಿಂದೂ ವಿರೋಧಿಗಳು, ಭಯೋತ್ಪಾದಕರು, ಅಲ್ಪಸಂಖ್ಯಾತ ಗುಂಡಾಗಳು ಆ ಗಣೇಶನ ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ಆ ಮಸೀದಿಯಿಂದ ಕಲ್ಲುಗಳನ್ನು ತೂರಾಟ ಮಾಡಿ, ಪೆಟ್ರೋಲ್ ಬಾಂಬ್ಗಳನ್ನು ಬಳಸಿ, ಲಾಂಗು ಮಚ್ಚುಗಳನ್ನು ಬಳಸಿ ಹಿಂದೂ ಯುವಕರ ಮೇಲೆ ಹಲ್ಲೆ ಮಾಡಿದ್ದಾರೆ. ಅಂಗಡಿ ಮುಗ್ಗಟ್ಟುಗಳನ್ನ ಸುಟ್ಟಾಕಿದ್ದಾರೆ, ಬೈಕ್ಗಳನ್ನ ಸುಟ್ಟಾಕಿದ್ದಾರೆ. ಈ ಸರ್ಕಾರದ ವಿರುದ್ಧವಾಗಿ ಇವತ್ತು ಈ ರಾಜ್ಯದ ಹಿಂದೂಗಳು ಸಿಡಿದೇಳಬೇಕಾಗಿದೆ. ನಾವು ಕೇಳ್ತಾ ಇದೀವಿ, ಅದೇ ಅಲ್ಪಸಂಖ್ಯಾತರ ಮೆರವಣಿಗೆ ಮಾಡಿ, ನಾವ್ಯಾರು ಅಲ್ಪಸಂಖ್ಯಾತ ವಿರೋಧಿಗಳಲ್ಲ. ಅವರ ಹಬ್ಬ ಹರಿದಿನಗಳಲ್ಲಿ ನೀವೆಲ್ಲ ಮುಖ್ಯಮಂತ್ರಿಗಳು, ಮಂತ್ರಿಗಳು ಪಾಲ್ಗೊಳ್ತೀರಿ, ಅಲ್ಲಿ ಹೋಗಿ ಬಿರಿಯಾನಿ ತಿಂದು ಬರ್ತೀರಿ. ಆದರೆ ಅಲ್ಪಸಂಖ್ಯಾತ ರಕ್ಷಣೆ ಕೊಡ್ತಾ ಇದೀರಿ. ಅವರು ಪ್ರಾರ್ಥನೆ ಮಾಡೋ, ನಮಾಜ್ ಮಾಡ್ತಾರೆ, 12-1 ಗಂಟೆಗೆ ನಮಾಜ್ ಮಾಡ್ತಾರೆ, ಅದಕ್ಕೆ ಕಡಿವಾಣ ಇಲ್ಲ. ಹಿಂದೂಗಳು ಮೆರವಣಿಗೆ ಮಾಡಬೇಕಂದ್ರೆ ಸಮಯವನ್ನು ನಿಗದಿ ಮಾಡ್ತೀರಿ. ಆ ಪ್ರಸಾದ ಸೇವನೆ ತಗೋಬೇಕಂದ್ರೆ ಅದಕ್ಕೂ ಷರತ್ತುಗಳಾಗ್ತೀರಿ. ಗಣೇಶನ ಉತ್ಸವ ಮಾಡೋಕ್ಕೆ ಷರತ್ತುಗಳಾಗ್ತೀರಿ. ನಾಗಮಂಗಲದಲ್ಲಾದಂಥ ಘಟನೆಯನ್ನು ಈ ರಾಜ್ಯದ ಸಮಸ್ತ ಹಿಂದೂ ಬಾಂಧವರು, ಯುವಕರು ನಾವು ಖಂಡಿಸ್ಬೇಕಂತ ಹೇಳಿ ಈ ಸರ್ಕಾರ ವಿರುದ್ಧ ನಾವು ಖಂಡಿಸ್ತಾ ಇದ್ದೀವಿ. ಈ ಏನು ಕೃತ್ಯ ನಾಗಮಂಗಲ ನಡೆದಿದೆ ಅದು ಪೂರ್ವ ನಿಯೋಜಿತ ಸಂಚು. ಏನು ನಮ್ಮ ಹಿಂದೂಗಳಿಗೆ ಹಲ್ಲೆ ಮಾಡಿದಿರಿ, ಗೃಹ ಸಚಿವರು ಹೇಳ್ತಾರೆ, ಒಬ್ಬ ಅಸಮರ್ಥ ಗೃಹ ಸಚಿವರು. ಅದು ಒಂದು ಸಣ್ಣ ಘಟನೆ, ಸಂಘಟನೆ ಅಂತ ಹೇಳ್ತಾರೆ. ರಾಜ್ಯಪಾಲ ಪರಮೇಶ್ವರ್ ಅವರು, ನಿಮ್ಮ ಕೈಲಿ ಗೃಹ ಇಲಾಖೆ ಇದೆ, ಪೊಲೀಸ್ನವರು ಪ್ರತ್ಯಕ್ಷದರ್ಶಿಗಳಿದ್ದಾರೆ. ಪೊಲೀಸ್ನವರು ಎದುರಿಗೆ ಪೆಟ್ರೋಲ್ ಬಾಂಬ್ ಎಸೆದಿದ್ದಾರೆ, ಕಲ್ಲು ತೂರಾಟ ಮಾಡಿದ್ದಾರೆ, ಮಚ್ಚು ಲಾಂಗುಗಳನ್ನು ಬಳಸಿದ್ದಾರೆ, ಹಿಂದೂ ಯುವಕರ ಮೇಲೆ ಹಲ್ಲೆ ಮಾಡಿದ್ದಾರೆ. ಇವತ್ತು ಹಿಂದೂಗಳಿಗೆ ರಕ್ಷಣೆ ಇಲ್ಲ, ಹಿಂದೂಗಳ ಮೇಲೆ ಕೇಸ್ ಹಾಕ್ತೀರಿ, ಹಿಂದೂಗಳನ್ನ ಬಂಧಿಸ್ತೀರಿ. ನಾವು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಈ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ, ಕೇಸರಿ ವಿರೋಧಿ ಸರ್ಕಾರ ಹಿಂದೆ ಇದೆ. ಮಂಡ್ಯ ತಾಲೂಕಿನ ಕೆರೆಗೋಡಲ್ಲಿ ಹನುಮ ಧ್ವಜವನ್ನ ನೀವು ಕಿತ್ತಾಕಿದ್ರು ಈ ಸರ್ಕಾರ. ಅದಕ್ಕೋಸ್ಕರ ಈ ಸರ್ಕಾರ ನಡೆಯನ್ನು ಖಂಡಿಸ್ತೀವಿ. ತಕ್ಷಣ ಗೃಹ ಸಚಿವ ರಾಜೀನಾಮೆ ಕೊಡಬೇಕು. ಈ ರಾಜ್ಯದ ಬೇಷರತ್ ಹಿಂದೂಗಳ ಕ್ಷಮೆ ಕೇಳಬೇಕಂತೇಳಿ ಒತ್ತಾಯ ಮಾಡ್ತೀವಿ. ಹಿಂದೂಗಳಿಗೆ ರಕ್ಷಣೆ ಇಲ್ಲ ಸರ್ಕಾರ,
ಈ ಸರ್ಕಾರದ ವಿರುದ್ಧವಾಗಿ ಜನ ದಂಗೆ ಹೇಳ್ಬೇಕಾಗತ್ತೆ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ. ಇನ್ನು ಮುಂದೆ ಈ ರೀತಿ ಎಲ್ಲಾದರೂ ಹಿಂದೂಗಳ ಮೇಲೆ ಹಲ್ಲೆ ಆದರೆ, ಘಟನೆಗಳಿಗೆ ಮರುಕಳಿಸಿದರೆ, ಅಥವಾ ಹಿಂದೂಗಳು ಹಬ್ಬ ಮಾಡೋ ಸಂದರ್ಭದಲ್ಲಿ, ಗಣೇಶನ ಉತ್ಸವ ಮಾಡೋ ಸಂದರ್ಭದಲ್ಲಿ ನೀವು ಷರತ್ತುಗಳು ಹಾಕೋದು ಅಥವಾ ಅಲ್ಪಸಂಖ್ಯಾತ ಗುಂಡುಗಳು ಹಲ್ಲೆ ಮಾಡಿದರೆ ನಾವು ಬೀದಿಗಿಳಿಬೇಕಾಗುತ್ತೆ ಹಿಂದೂಗಳು ಅಂತೇಳಿ ನಾವು ಯಾರಿಗೂ ಪ್ರಚೋದನೆ ಮಾಡಲ್ಲ. ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಿದ್ವಿ ಮತ್ತು ಸೂಕ್ತ ರಕ್ಷಣೆಯನ್ನು ಕೊಡಬೇಕು. ಏನು ನಮ್ಮ ಹಿಂದೂಗಳಿಗೆ, ಜೊತೆಗೆ ಅಲ್ಲಿ ಯಾರ ಅಂಗಡಿ ಮುಗ್ಗಟ್ಟುಗಳು ನಷ್ಟ ಆಗಿದೆ ಅವ್ರಿಗೆ ಪರಿಹಾರ ಕೊಡೋಕ್ಕೆ ಗೃಹ ಸಚಿವರು ರಾಜೀನಾಮೆ ಕೊಡಬೇಕಂತೇಳಿ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಭಾರತೀಯ ಜನತಾ ಪಾರ್ಟಿ ಮಂಡಲ ಘಟಕ ಒತ್ತಾಯ ಮಾಡ್ತೀವಿ. ಧನ್ಯವಾದ.